ಅವರೆಲ್ಲ ಕಡು ಬಡತನದಲ್ಲಿ ಜೀವನ ನಡೆಸ್ತಾ ಇದ್ದವರು, ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದವರು. ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಇದ್ದವರು, ಏನೋ ಕಷ್ಟ ಅಂತ ಸಾಲ ಪಡೆದಿದ್ರು ಅಷ್ಟೇ. ಇದೀಗ ಅವರ ಬದುಕು ಬೀದಿಗೆ ಬಿದ್ದು ಬಿಟ್ಟಿದೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಮೂಗುದಾರ ಹಾಕಿದೆ. ಅಷ್ಟೇ ಅಲ್ಲ, ಲೇವಾದೇವಿ ಬಡ್ಡಿದಾರರ ಕಿರುಕುಳ ತಡೆಯಲು ಸುಗ್ರೀವಾಜ್ಞೆ ಕೂಡ ತಂದಿದೆ. ಹೊಸ ಕಾನೂನನ್ನೇ ರಚಿಸಿದೆ. ಇಷ್ಟಾದರೂ ಕೂಡ ಬಡ್ಡಿಕೋರರ ಟಾರ್ಚರ್ ಮಾತ್ರ ನಿಂತಿಲ್ಲ ನೋಡಿ. ಬಡ್ಡಿಕೋರರ ಕಾಟಕ್ಕೆ ಬೀದಿಗೆ ಬಿತ್ತು ಬಡ ಕುಟುಂಬ. ನ್ಯಾಯಕ್ಕಾಗಿ ಸಂಗಹಳ್ಳಿ ಗ್ರಾಮಸ್ಥರ ಅಲೆದಾಟ. ಹೆಂಡತಿ ಮಕ್ಕಳ ಜೊತೆ ದಿಕ್ಕು ತೋಚದೆ ನಿಂತಿರುವಂತಹ ಈ ವ್ಯಕ್ತಿ ಹೆಸರು ಅಶೋಕ್. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂಗಹಳ್ಳಿ ಗ್ರಾಮದವರು. ಬಡ್ಡಿಕೋರರ ಟಾರ್ಚರ್ ಅಶೋಕ್ ಕುಟುಂಬ ಇದೀಗ ಬೀದಿಗೆ ಬಂದು ಬಿಟ್ಟಿದೆ. ಅಂದಹಾಗೆ ಅಶೋಕ್ ಚಿರಡೋನಿ ಗ್ರಾಮದ ಹಂಸತಾರಕಂ ನಾರಾಯಣಮೂರ್ತಿ ಬಳಿ 1 ಲಕ್ಷ ಹಣವನ್ನ ಸಾಲ ಪಡೆದುಕೊಂಡಿದ್ರು. ಹಂತ ಹಂತವಾಗಿ 1,70,000 ಹಣ ನೀಡಿ ಸಾಲ ತೀರಿಸಿದ್ರು. ಬಳಿಕ ಸಾಲ ಪಡೆದಾಗ ಕೊಟ್ಟಿದ್ದಂತಹ ಚೆಕ್ ವಾಪಸ್ ಕೊಡಿ ಅಂತ ಕೇಳಿದ್ರೆ ಹಂಸತಾರಕಂ ಬೇರೆಯದ್ದೇ ಕಥೆಯನ್ನು ಹೇಳ್ತಿದ್ದಾನಂತೆ. ಹಂಸತಾರಕಂ ಮನೆ ಮೇಲೆ ಐಟಿ ದಾಳಿ ಆಗ್ತಾ ಇದ್ದಂತೆ ಈ ವೇಳೆ ಆತನ ಮಗ ಎಲ್ಲಾ ಚೆಕ್ಗಳನ್ನ ಸುಟ್ಟು ಹಾಕಿದಾನಂತೆ. ಅಷ್ಟೇ ಅಲ್ಲ, ಕೆಲ ತಿಂಗಳ ಬಳಿಕ ಅಶೋಕ್ ಬಳಿ ಹಂಸತಾರಕಂ 5 ಲಕ್ಷ ಹಣವನ್ನ ಪಡೆದುಕೊಂಡಿದ್ದಂತೆ. 5 ವರ್ಷಗಳ ನಂತರ ಹಂಸತಾರಕಂ ಬಳಿ ಅಶೋಕ್ 5 ಲಕ್ಷ ವಾಪಸ್ ಕೊಡುವಂತೆ ಕೇಳಿದ್ದಾನೆ. ಇಷ್ಟಕ್ಕೆ ಹಂಸತಾರಕಂ ಈ ಹಿಂದೆ ಅಶೋಕ್ ಬಳಿ ಪಡೆದಿದ್ದಂತಹ ಚೆಕ್ ತೋರಿಸಿ 5 ಲಕ್ಷ ಕೊಡು ಅಂತ ಕೇಳಿದಾನಂತೆ. ಕೊಡದಿದ್ದಕ್ಕೆ ಚೆಕ್ ಬೌನ್ಸ್ ಕೇಸ್ ಹಾಕಿದಾನಂತೆ. ನಮ್ಮ ಪಕ್ಕದ ಗ್ರಾಮ ಚಿರಡೋಣಿ ಅಂತ ತಾರಕ್ ಹಂಸಂ ಅಂತ ಅವ್ರ ಹೆಸರು, ಹಂಸ ತಾರಕ್ ಅಂತ. ಅವ್ರದ್ದು ಬಡ್ಡಿ ವ್ಯವಹಾರ ಜಾಸ್ತಿ, ಎಲ್ಲ 2 ರೂಪಾಯಿ 3 ರೂಪಾಯಿ ಬಡ್ಡಿ ಅಂತಾರೆ. ಅವರ ಬಡ್ಡಿಗೆ ಮತ್ತೆ ಅಸ್ಲಿಗೆ ಸೇರಿಸಿ ಮತ್ತೆ ಬಡ್ಡಿ ಅದನ್ನು ಅಸ್ಲಿಗೆ ಹಾಕ್ತಾರೆ. ಅವರು ತಿಂಗಳ ಅವ್ರ ಹತ್ರ ಬಡ್ಡಿ ರಿನ್ಯೂವಲ್ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಆ ಬಡ್ಡಿನೂ ಅಸ್ಲಿಗೆ ಸೇರಿಸ್ತಾರೆ. ಅವರು ಅಸ್ಲಿಗೆ ಸೇರಿಸಿ ಲೆಕ್ಕ ಮಾಡಿ ತಗೊಂತಾರೆ. ಬಡ್ಡಿ 100ಕ್ಕೆ 2 ರೂಪಾಯಿ, ಕೆಲವರು 3 ರೂಪಾಯಿ 5 ರೂಪಾಯಿ ಈ ತರ ಹೇಳ್ತಾ ಇರ್ತಾರೆ ಸರ್. ಅವರು 2 ರೂಪಾಯಿ 3 ರೂಪಾಯಿ 5 ರೂಪಾಯಿನೇ ಜಾಸ್ತಿ ಸರ್ ಅವ್ರ ಹತ್ರ. ಏನೇ ಕೇಳಿದ್ರು ಹಂಸತಾರಕಂ ಕೋರ್ಟ್ನಲ್ಲಿ ಮಾತಾಡ್ತೇನೆ ಅಂತ ಹೇಳ್ತಾರಂತೆ. ಗ್ರಾಮದ ಹಲವು ಬಡ ರೈತರಿಗೆ ಹೀಗೆ ಮೋಸ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಇದೀಗ ನ್ಯಾಯಕ್ಕಾಗಿ ಗ್ರಾಮಸ್ಥರು ಪೊಲೀಸ್ ಠಾಣೆಯ ಮೊರೆ ಹೋಗಿದ್ದಾರೆ. ಬಹಳ ಕುಟುಂಬಕ್ಕೆ ಅನ್ಯಾಯ ಮಾಡ್ತಿದಾರೆ ಸರ್ ಅವರು, ಬಡ್ಡಿ ದಂಧೆ ಮಾಡಿಕಂತ. ಸರ್ ನಾವು ಸಾಲ ಬರ್ಸಿರೋದು ಸ್ವಲ್ಪ ಇಸ್ಕೊಂಡಿರ್ತೀವಿ ಸರ್, ನಾವು ಕಷ್ಟ ಅಂತ ಇಸ್ಕೊಂಡಿರ್ತೀವಿ, ಅದನ್ನು ತೀರ್ಸಿರ್ತೀವಿ. ನಾವು ಬೆಳೆ ಬೆಳೆದಲ್ಲಿ ಆ ತರ ಎಲ್ಲ ತೀರ್ಸಿರ್ತಾವ ಸರ್. ಆದ್ರೂ ಅವರು ಸಾಲ ಕೊಟ್ಟೇ ಅಲ್ಲ, ಪತ್ರಗಳು ಕೊಡಲ್ಲ ಸರ್. ವಾಪಸ್ ಕೇಳಿದಾಗ ವಾಪಸ್ ಕೊಡಲ್ದಂಗೆ ಇಟ್ಕೊಂಡು 1 ವರ್ಷ 2 ವರ್ಷ ಆದ್ಮೇಲೆ ಮತ್ತೆ ನೀವು ಇಲ್ಲ ನೀವು ದುಡ್ಡು ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು, ಸ್ಟೇಷನ್ಗೆ ಕರ್ಸೋದು, ಇದನ್ನ ಮಾಡ್ತಾರೆ ಸರ್ ಅವರು. ನಮಗೀಗ ಮತ್ತೆ ಈಗ ಮೊನ್ನೆ ಎಲ್ಲ ಕ್ಲಿಯರ್ ಆಗಿತ್ತು ಸರ್. ನಮ್ಮ ಅಪ್ಪಾಜಿಯರಿಂದ ಸಾಲ ತಗೊಂಡಿದ್ದು ಅವರು, ನಮ್ಮ ಅಪ್ಪಾಜಿಯರು ಈಗ 4 ವರ್ಷ ಆಯ್ತು ತೀರ್ಕೊಂಡು. ಅಲ್ಲಿವರೆಗೂ ನಮ್ಮ ಹತ್ರ ಏನೂ ಬಂದಿಲ್ಲ ಸರ್. ಅದು ಹೊಲದ್ದು ತೀರೇ ಸರ್. ಸಾಲ ಪಡೆದಿದ್ದೇ ಈ ಬಡ ರೈತನಿಗೆ ಹಾಗೂ ಗ್ರಾಮಸ್ಥರಿಗೆ ಶಾಪವಾಗಿ ಬಿಟ್ಟಿದೆ. ರಾಜ್ಯ ಸರ್ಕಾರ ಅದೆಷ್ಟೇ ಲಗಾಮು ಹಾಕಿದ್ರೂ ಕೂಡ ಈ ಬಡ್ಡಿ ದಂಧೆಕೋರ ಅಟ್ಟಹಾಸ ಮಾತ್ರ ಕಡಿಮೆಯಾಗ್ತಿಲ್ಲ ನೋಡಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವರೆಲ್ಲ ಕಡು ಬಡತನದಲ್ಲಿ ಜೀವನ ನಡೆಸ್ತಾ ಇದ್ದವರು, ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದವರು. ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಇದ್ದವರು, ಏನೋ ಕಷ್ಟ ಅಂತ ಸಾಲ ಪಡೆದಿದ್ರು ಅಷ್ಟೇ. ಇದೀಗ ಅವರ ಬದುಕು ಬೀದಿಗೆ ಬಿದ್ದು ಬಿಟ್ಟಿದೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಮೂಗುದಾರ ಹಾಕಿದೆ. ಅಷ್ಟೇ ಅಲ್ಲ, ಲೇವಾದೇವಿ ಬಡ್ಡಿದಾರರ ಕಿರುಕುಳ ತಡೆಯಲು ಸುಗ್ರೀವಾಜ್ಞೆ ಕೂಡ ತಂದಿದೆ. ಹೊಸ ಕಾನೂನನ್ನೇ ರಚಿಸಿದೆ. ಇಷ್ಟಾದರೂ ಕೂಡ ಬಡ್ಡಿಕೋರರ ಟಾರ್ಚರ್ ಮಾತ್ರ ನಿಂತಿಲ್ಲ ನೋಡಿ. ಬಡ್ಡಿಕೋರರ ಕಾಟಕ್ಕೆ ಬೀದಿಗೆ ಬಿತ್ತು ಬಡ ಕುಟುಂಬ. ನ್ಯಾಯಕ್ಕಾಗಿ ಸಂಗಹಳ್ಳಿ ಗ್ರಾಮಸ್ಥರ ಅಲೆದಾಟ. ಹೆಂಡತಿ ಮಕ್ಕಳ ಜೊತೆ ದಿಕ್ಕು ತೋಚದೆ ನಿಂತಿರುವಂತಹ ಈ ವ್ಯಕ್ತಿ ಹೆಸರು ಅಶೋಕ್. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂಗಹಳ್ಳಿ ಗ್ರಾಮದವರು. ಬಡ್ಡಿಕೋರರ ಟಾರ್ಚರ್ ಅಶೋಕ್ ಕುಟುಂಬ ಇದೀಗ ಬೀದಿಗೆ ಬಂದು ಬಿಟ್ಟಿದೆ. ಅಂದಹಾಗೆ ಅಶೋಕ್ ಚಿರಡೋನಿ ಗ್ರಾಮದ ಹಂಸತಾರಕಂ ನಾರಾಯಣಮೂರ್ತಿ ಬಳಿ 1 ಲಕ್ಷ ಹಣವನ್ನ ಸಾಲ ಪಡೆದುಕೊಂಡಿದ್ರು. ಹಂತ ಹಂತವಾಗಿ 1,70,000 ಹಣ ನೀಡಿ ಸಾಲ ತೀರಿಸಿದ್ರು. ಬಳಿಕ ಸಾಲ ಪಡೆದಾಗ ಕೊಟ್ಟಿದ್ದಂತಹ ಚೆಕ್ ವಾಪಸ್ ಕೊಡಿ ಅಂತ ಕೇಳಿದ್ರೆ ಹಂಸತಾರಕಂ ಬೇರೆಯದ್ದೇ ಕಥೆಯನ್ನು ಹೇಳ್ತಿದ್ದಾನಂತೆ. ಹಂಸತಾರಕಂ ಮನೆ ಮೇಲೆ ಐಟಿ ದಾಳಿ ಆಗ್ತಾ ಇದ್ದಂತೆ ಈ ವೇಳೆ ಆತನ ಮಗ ಎಲ್ಲಾ ಚೆಕ್ಗಳನ್ನ ಸುಟ್ಟು ಹಾಕಿದಾನಂತೆ. ಅಷ್ಟೇ ಅಲ್ಲ,
ಕೆಲ ತಿಂಗಳ ಬಳಿಕ ಅಶೋಕ್ ಬಳಿ ಹಂಸತಾರಕಂ 5 ಲಕ್ಷ ಹಣವನ್ನು ಪಡೆದುಕೊಂಡಿದ್ದಂತೆ 5 ವರ್ಷಗಳ ನಂತರ ಹಂಸತಾರಕಂ ಬಳಿ ಅಶೋಕ್ 5 ಲಕ್ಷ ವಾಪಸ್ ಕೊಡುವಂತೆ ಕೇಳಿದ್ದಾನೆ. ಇಷ್ಟಕ್ಕೆ ಹಂಸತಾರಕಂ ಈ ಹಿಂದೆ ಅಶೋಕ್ ಬಳಿ ಪಡೆದಿದ್ದಂತಹ ಚೆಕ್ ತೋರಿಸಿ 5 ಲಕ್ಷ ಕೊಡು ಅಂತ ಕೇಳಿದಾನಂತೆ. ಕೊಡದಿದ್ದಕ್ಕೆ ಚೆಕ್ ಬೌನ್ಸ್ ಕೇಸ್ ಹಾಕಿದಾನಂತೆ. ನಮ್ಮ ಪಕ್ಕದ ಗ್ರಾಮ ಚಿರುಡೋಣಿ ಅಂತ ತಾರಕ್ ಹಂಸಂ ಅಂತ ಅವ್ರ ಹೆಸರು, ಹಂಸ ತಾರಕ್ ಅಂತ. ಅವ್ರದ್ದು ಬಡ್ಡಿ ವ್ಯವಹಾರ ಜಾಸ್ತಿ, ಎಲ್ಲ 2 ರೂಪಾಯಿ 3 ರೂಪಾಯಿ ಬಡ್ಡಿ ಅಂತಾರೆ. ಅವರ ಬಡ್ಡಿಗೆ ಮತ್ತೆ ಅಸ್ಲಿಗೆ ಸೇರಿಸಿ ಮತ್ತೆ ಬಡ್ಡಿ ಅದನ್ನು ಅಸ್ಲಿಗೆ ಹಾಕ್ತಾರೆ. ಅವರು ತಿಂಗಳ ಅವ್ರ ಹತ್ರ ಬಡ್ಡಿ ರಿನ್ಯೂವಲ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ಬಡ್ಡಿನ ಅಸ್ಲಿಗೆ ಸೇರಿಸ್ತಾರೆ. ಅವರು ಅಸ್ಲಿಗೆ ಸೇರಿಸಿ ಲೆಕ್ಕ ಮಾಡಿ ತಗೊಂತಾರೆ. ಬಡ್ಡಿ 100ಕ್ಕೆ 2 ರೂಪಾಯಿ, ಕೆಲವರು 3 ರೂಪಾಯಿ 5 ರೂಪಾಯಿ ಈ ತರ ಹೇಳ್ತಾ ಇರ್ತಾರೆ ಸರ್. ಅವರು 2 ರೂಪಾಯಿ 3 ರೂಪಾಯಿ 5 ರೂಪಾಯಿನೇ ಜಾಸ್ತಿ ಸರ್ ಅವ್ರ ಹತ್ರ. ಏನೇ ಕೇಳಿದ್ರು ಹಂಸತಾರಕಂ ಕೋರ್ಟ್ನಲ್ಲಿ ಮಾತಾಡ್ತೇನೆ ಅಂತ ಹೇಳ್ತಾರಂತೆ. ಗ್ರಾಮದ ಹಲವು ಬಡ ರೈತರಿಗೆ ಹೀಗೆ ಮೋಸ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಇದೀಗ ನ್ಯಾಯಕ್ಕಾಗಿ ಗ್ರಾಮಸ್ಥರು ಪೊಲೀಸ್ ಠಾಣೆಯ ಮೊರೆ ಹೋಗಿದ್ದಾರೆ. ಬಹಳ ಕುಟುಂಬಕ್ಕೆ ಅನ್ಯಾಯ ಮಾಡ್ತಿದಾರೆ ಸರ್ ಅವರು, ಬಡ್ಡಿ ದಂಧೆ ಮಾಡಿಕಂತ. ಸರ್ ನಾವು ಸಾಲ ಬರ್ಸಿರೋದು ಸ್ವಲ್ಪ ಇಸ್ಕೊಂಡಿರ್ತೀವಿ ಸರ್, ನಾವು ಕಷ್ಟ ಅಂತ ಇಸ್ಕೊಂಡಿರ್ತೀವಿ, ಅದನ್ನು ತೀರ್ಸಿರ್ತೀವಿ ನಾವು. ಬೆಳೆ ಬೆಳೆದಲ್ಲಿ ಅದ್ರಲ್ಲೆಲ್ಲ ತೀರ್ಸಿರ್ತಾವ ಸರ್. ಆದ್ರೂ ಅವರು ಸಾಲ ಕೊಟ್ಟೇ ಅಲ್ಲ, ಪತ್ರಗಳು ಕೊಡಲ್ಲ ಸರ್. ವಾಪಸ್ ಕೇಳಿದಾಗ ವಾಪಸ್ ಕೊಡಲ್ದಂಗೆ ಇಟ್ಕೊಂಡು 1 ವರ್ಷ 2 ವರ್ಷ ಆದ್ಮೇಲೆ ಮತ್ತೆ ನೀವು ಇಲ್ಲ ನೀವು ದುಡ್ಡು ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು, ಸ್ಟೇಷನಿಗೆ ಕರ್ಸೋದು, ಇದನ್ನ ಮಾಡ್ತಾರೆ ಸರ್ ಅವರು. ನಮಗೀಗ ಮತ್ತೆ ಈಗ ಮೊನ್ನೆ ಎಲ್ಲ ಕ್ಲಿಯರ್ ಆಗಿತ್ತು ಸರ್. ನಮ್ಮ ಅಪ್ಪಾಜಿಯವರಿದ್ದ ಸಾಲ ತಗೊಂಡಿದ್ದು ಅವರು, ನಮ್ಮ ಅಪ್ಪಾಜಿಯವರಿಗೆ 4 ವರ್ಷ ಆತ ತೀರ್ಕೊಂಡು, ಅಲ್ಲಿವರೆಗೂ ನಮ್ಮ ಹತ್ರ ಏನೂ ಬಂದಿಲ್ಲ ಸರ್. ಅದು ಹೊಲದ್ದು ತೀರೇ ಸರ್. ಸಾಲ ಪಡೆದಿದ್ದೇ ಈ ಬಡ ರೈತನಿಗೆ ಹಾಗೂ ಗ್ರಾಮಸ್ಥರಿಗೆ ಶಾಪವಾಗಿ ಬಿಟ್ಟಿದೆ. ರಾಜ್ಯ ಸರ್ಕಾರ ಅದೆಷ್ಟೇ ಲಗಾಮು ಹಾಕಿದ್ರೂ ಕೂಡ ಈ ಬಡ್ಡಿ ದಂಧೆಕೋರ ಅಟ್ಟಹಾಸ ಮಾತ್ರ ಕಡಿಮೆಯಾಗ್ತಿಲ್ಲ ನೋಡಿ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವರೆಲ್ಲ ಕಡು ಬಡತನದಲ್ಲಿ ಜೀವನ ನಡೆಸ್ತಾ ಇದ್ದವರು, ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದವರು. ತಾವಾಯ್ತು, ತಮ್ಮ ಕೆಲಸ ಆಯ್ತು ಅಂತ ಇದ್ದವರು, ಏನೋ ಕಷ್ಟ ಅಂತ ಸಾಲ ಪಡೆದಿದ್ರು ಅಷ್ಟೇ. ಇದೀಗ ಅವರ ಬದುಕು ಬೀದಿಗೆ ಬಿದ್ದು ಬಿಟ್ಟಿದೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಮೂಗುದಾರ ಹಾಕಿದೆ. ಅಷ್ಟೇ ಅಲ್ಲ, ಲೇವಾದೇವಿ ಬಡ್ಡಿದಾರರ ಕಿರುಕುಳ ತಡೆಯಲು ಸುಗ್ರೀವಾಜ್ಞೆ ಕೂಡ ತಂದಿದೆ. ಹೊಸ ಕಾನೂನನ್ನೇ ರಚಿಸಿದೆ. ಇಷ್ಟಾದ್ರೂ ಕೂಡ ಬಡ್ಡಿಕೋರರ ಟಾರ್ಚರ್ ಮಾತ್ರ ನಿಂತಿಲ್ಲ ನೋಡಿ. ಬಡ್ಡಿಕೋರರ ಕಾಟಕ್ಕೆ ಬೀದಿಗೆ ಬಿತ್ತು ಬಡ ಕುಟುಂಬ. ನ್ಯಾಯಕ್ಕಾಗಿ ಸಂಗಹಳ್ಳಿ ಗ್ರಾಮಸ್ಥರ ಅಲೆದಾಟ. ಹೆಂಡತಿ ಮಕ್ಕಳ ಜೊತೆ ದಿಕ್ಕು ತೋಚದೆ ನಿಂತಿರುವಂತಹ ಈ ವ್ಯಕ್ತಿ ಹೆಸರು ಅಶೋಕ್. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂಗಹಳ್ಳಿ ಗ್ರಾಮದವರು. ಬಡ್ಡಿಕೋರರ ಟಾರ್ಚರ್ ಅಶೋಕ್ ಕುಟುಂಬ ಇದೀಗ ಬೀದಿಗೆ ಬಂದು ಬಿಟ್ಟಿದೆ. ಅಂದಹಾಗೆ ಅಶೋಕ್ ಚಿರುಡೋಣಿ ಗ್ರಾಮದ ಹಂಸತಾರಕಂ ನಾರಾಯಣಮೂರ್ತಿ ಬಳಿ 1 ಲಕ್ಷ ಹಣವನ್ನ ಸಾಲ ಪಡೆದುಕೊಂಡಿದ್ರು. ಹಂತ ಹಂತವಾಗಿ 1,70,000 ಹಣ ನೀಡಿ ಸಾಲ ತೀರಿಸಿದ್ರು. ಬಳಿಕ ಸಾಲ ಪಡೆದಾಗ ಕೊಟ್ಟಿದ್ದಂತಹ ಚೆಕ್ ವಾಪಸ್ ಕೊಡಿ ಅಂತ ಕೇಳಿದ್ರೆ ಹಂಸತಾರಕಂ ಬೇರೆಯದ್ದೇ ಕಥೆಯನ್ನು ಹೇಳ್ತಿದ್ದಾನೆ.